ಬಂಧುಗಳಿಗೆ ಇರುವಂಥ ಶಕ್ತಿ ಈಗ ದಿನೇ ದಿನೇ ಕಡಿಮೆ ಆಗ್ತಾನೇ ಬರ್ತಾ ಇದೆ. ಈ ಬಂದಂತ ಕರೆ ಕೊಟ್ಟಂತ ದಿನಗಳಲ್ಲಿ ಆ ಬಂಧು ಯಶಸ್ವಿಗಳು ಆಗ್ತಾ ಇಲ್ಲ. ಈ ಬಂಧುಗಳಿಗೆ ನಮ್ಮ ಮಾಧ್ಯಮಗಳು ಸಹ ಪ್ರಚಾರ ಕೊಡದೇ ಇರೋದಕ್ಕೆ ಮೂಲ ಕಾರಣ ಏನು? ಈ ಹೋರಾಟಗಾರರಲ್ಲಿ ಅವರ ಹೋರಾಟದ ಮನೋಭಾವ ಕಮ್ಮಿ ಆಗ್ತಾ ಇದೆ. ಇವರೆಲ್ಲರ ಕಡೆಯಿಂದ ಹೋರಾಟಗಳು ಇವತ್ತು ನಶಿಸ್ತಾ ಇರೋದಂತೂ ವಾಸ್ತವ. ಪ್ರಿಯ ವೀಕ್ಷಕರೇ, ನಮಸ್ಕಾರ. ಜುಲೈ 9, 2025 ಭಾರತ್ ಬಂದ್. ಭಾರತ್ ಬಂದ್ ಅಂತ ಕೆಲವು ಪತ್ರಿಕೆಗಳಲ್ಲಿ, ಕೆಲವು ಮಾಧ್ಯಮಗಳಲ್ಲಿ ಮಾತ್ರ ಕಾಣಲು ಸಿಗುತ್ತೋ ನಮಗೆ. ಆದರೆ ಆ ಬಂದ್ ಆಚರಣೆ ಆಗಿತ್ತೋ ಅಥವಾ ಅದರ ಪ್ರತಿಫಲ ಏನು ಅನ್ನೋದು ಯಾರ ಕಣ್ಣಿಗೂ ಯಾರ ಕಿವಿಗೂ ಕೇಳಿಸ್ದೆ. ಕಾರಣ ಏನು? ಈ ಬಂದ್ಗಳು ತನ್ನ ಮಹತ್ವ ಕಳೆದುಕೊಳ್ತಾ ಇರೋದಕ್ಕೆ ಕಾರಣ ಯಾರು? ಈ ಬಂದ್ಗಳಿಗೆ ನಮ್ಮ ಮಾಧ್ಯಮಗಳು ಸಹ ಪ್ರಚಾರ ಕೊಡದೇ ಇರೋದಕ್ಕೆ ಮೂಲ ಕಾರಣ ಏನು? ಸುಮಾರು 20-25 ವರ್ಷಗಳ ಹಿಂದೆ ನಾವು ಈ ಬಂದ್ಗಳು ಅನ್ನೋದ್ರ ಬಗ್ಗೆ ಕೇಳಿದಾಗ ಏನೋ ಒಂಥರ ಖುಷಿ ಆಗೋದು. ಏನಕ್ಕೆ ಅಂದರೆ ಆ ಬಂದ್ ವಿಷಯಕ್ಕೆ ನಮ್ಮ ಸ್ಕೂಲ್ಗೆ ಒಂದು ದಿವಸ ರಜಾ ಸಿಗುತ್ತೆ. ಆದರೆ ಆವತ್ತು ಆ ಬಂದ್ಗಳ ಪರಿಣಾಮ ಯಾವ ಥರ ಇರ್ತಾ ಇತ್ತು ಅಂದರೆ, ಒಂದೊಂದು ರಾಜ್ಯಗಳೇ ಬಿದ್ದಂಥದ್ದು, ರಾಜ್ಯ ಸರ್ಕಾರಗಳೇ ನಶಿಸಿ ಹೋದಂಥದ್ದು. ಈ ಆಂದೋಲನ, ಚಳುವಳಿ, ಈ ಬಂದ್ಗಳಿಗೆ ಇರುವಂಥ ಶಕ್ತಿ ಈಗ ದಿನೇ ದಿನೇ ಕಡಿಮೆ ಆಗ್ತಾನೇ ಬರ್ತಾ ಇದೆ. ಕಾರಣ ಯಾರು? ಕಾರಣ ಇದರ ಹಿಂದೆ ಯಾರು? ಈ ಬಂದ್ಗಳಿಗೆ, ಈ ಬಂದ್ಗಳ ಶಕ್ತಿಯನ್ನು ಯಾರು ಕುಂದಿಸ್ತಾ ಇದ್ದಾರೆ? ಇದ್ರ ಬಗ್ಗೆ ಒಂದು ಸಾರಿ, ಯಾಕಂದರೆ ಈ 2025 ಮೇ 9 ನಡೆದಂಥ ಬಂದು ವಿಫಲವಾಗಿದ್ದಕ್ಕೆ ಕಾರಣ ಏನು ಅನ್ನೋಂಥ ಕೆಲವು ಮಾಹಿತಿಗಳನ್ನ ನಿಮ್ಮ ಜೊತೆ ಹಂಚ್ಕೊಳಕ್ಕೆ ಬಂದಿದೆ. ಒಂದು 20-25 ವರ್ಷಗಳ ಹಿಂದಕ್ಕೆ ಹೋದಾಗ ಬಂದ್ ಅಂದರೆ ಏನೋ ಒಂದು ಆರ್ಭಟ, ಕೂಗಾಟ, ಕಿರ್ಚಾಟ. ಆ ಬಂದ್ಗಳು ಹೆಂಗಿರ್ತಾ ಇತ್ತು ಅಂತಂದರೆ, ಏನು ಬೇಡ, ಒಂದು ಸಣ್ಣ ಸೀಮೆಎಣ್ಣೆ, ಪೆಟ್ರೋಲು, ಡೀಸೆಲ್ಗಳ ದರ ಏರಿಕೆ ಆದಾಗ ದೊಡ್ಡ ಪ್ರತಿಭಟನೆಗಳು ನಡೀತಾ ಇದ್ವು, ದೊಡ್ಡ ಗಲಾಟೆಗಳು ನಡೀತಾ ಇದ್ವು. ಯಾವ ಮಟ್ಟಕ್ಕೆ ಅಂತಂದರೆ ಲಾಠಿ ಚಾರ್ಜು ಇವೆಲ್ಲ ನಡೀತಾ ಇದ್ವು. ಆದರೆ ಇವತ್ತು ಏನೂ ಆಗಲಿಲ್ಲ ಅನ್ನೋಂಥದ್ದಲ್ಲ, ಆಗೋದು ಬೇಡ. ಆದರೆ ಬಂದ್ಗಳು ತಮ್ಮ ಮಹತ್ವಗಳನ್ನ ಕಳ್ಕೊತಾ ಇವೆ. ಕಾರಣ ಯಾರು? ಈ ಥರ 10 ವಿಷಯಗಳ ಬಗ್ಗೆ ಯೋಚನೆ ಮಾಡ್ತಾ ಅದರಲ್ಲೊಂದು 2-3 ನನ್ನ ಗಮನಕ್ಕೆ ಅಥವಾ ನಮ್ಮ ತಿಳುವಳಿಕೆಗೆ ಬಂದಂಥ ಕಾರಣಗಳನ್ನ ನಿಮ್ಮ ಮುಂದೆ ಪ್ರಾಮಾಣಿಕವಾಗಿ ಹೇಳೋದೇ ಈ ಒಂದು ಸಂದರ್ಶನದ ಮುಖ್ಯ ಉದ್ದೇಶ. ಹಿಂದೆ ಭಾರತ್ ಬಂದಿದೆ ಅಂತ ಅಂದರೆ ಬಹುತೇಕ ಅದು ಸಕ್ರಿಯಗೊಳ್ತಾ ಇತ್ತು. ಅಂದರೆ ಅದರ ಉದ್ದೇಶ ಏನಿತ್ತೋ ಅದನ್ನು ಸಣ್ಣ ಹಳ್ಳಿಗಳಲ್ಲೂ ಸಹ ಅಂಗಡಿ ಮುಂಗಟ್ಟುಗಳನ್ನು ಬಾಗಿಲಾಕಿ ಆ ಬಂದ್ಗೆ ಬೆಂಬಲ ಕೊಡ್ತಾ ಇದ್ರು. ತಾಲೂಕು ಮತ್ತು ಜಿಲ್ಲಾ ಕೇಂದ್ರಗಳಲ್ಲಿ ಬೃಹತ್ ಪ್ರತಿಭಟನೆ, ಒಂದು ಮೆರವಣಿಗೆ ಮತ್ತು ಅದಕ್ಕೆ ವಿಷಯಕ್ಕೆ ಸಂಬಂಧ, ಅಂದರೆ ಯಾವುದು ಬಂದ್ಗೆ ನಾವು ಕಾರಣ ಆಗಿರೋಂಥ ವಿಷಯನ ಇಟ್ಕೊಂಡು ಬುದ್ಧಿಜೀವಿಗಳು, ಚಿಂತಕರು ಗಂಟೆಗಳ ಭಾಷಣ ಮಾಡ್ತಾ ಇದ್ರು. ಅವರು ಅನಿಸಿಕೆ ಮತ್ತು ಸರ್ಕಾರಗಳು ತಗೊಳ್ತಾ ಇರುವಂಥ ನೀತಿಗಳ ಬಗ್ಗೆ ವಿರೋಧ ವ್ಯಕ್ತಪಡಿಸ್ತಾ ಇದ್ರು. ಆದರೆ ಆವಾಗ ಏನು ತಿಳಿದಂಥ ನಮ್ಮಂಥ ಸಣ್ಣ ಹುಡುಗರು ಆ ಟೈಮ್ ಒಳಗಡೆ ರೋಡ್ ಎಲ್ಲ ಖಾಲಿ ಇರ್ತದೆ ಅಂತ ಆಟ ಆಡ್ತಾ ಇರ್ತಂತೆ. ಆದರೆ ಅದರ ಮಹತ್ವ ಒಂದು ಸಣ್ಣ ಹಳ್ಳಿವರೆಗೂ, ಬಂದ್ಗಳ ಒಂದು ಎಫೆಕ್ಟು ಸಣ್ಣ ಹಳ್ಳಿವರೆಗೂ ಮುಟ್ತಾ ಇತ್ತು. ಆದರೆ ಇವತ್ತು ಇಂಥ ಬೃಹತ್ ಜೊತೆಗೆ ಇಂಥ ಸೋಷಿಯಲ್ ಮೀಡಿಯಾಗಳ ಕ್ರಾಂತಿಗಳ ನಡುವೆ ಇವತ್ತು ಮಾಹಿತಿಗಳೇ, ಬಂದ್ ಬಗ್ಗೆ ಮಾಹಿತಿಗಳೇ ಹೊರಗಡೆ ಬರ್ತಾ ಇಲ್ಲ. ಮತ್ತು ಆ ಬಂದ್ಗಳ ಆಚರಣೆ ಹಿಂದೆ ಇದ್ದ ಥರದಲ್ಲಿ ಇಲ್ಲ. ಇದಕ್ಕೆ ಕಾರಣ ಏನಿರ್ಬೋದು? ಕಾರ್ಮಿಕ ಒಕ್ಕೂಟ ಒಂದೇ ಈ ಥರದ ಬಂದ್ಗಳಲ್ಲಿ ಸಮಸ್ಯೆ ಅನ್ನೋದಲ್ಲ. ಎಲ್ಲ ಸಂಘಟನೆಗಳು, ರೈತ ಸಂಘಟನೆಗಳಾಗಿರ್ಬೋದು, ಕನ್ನಡ ಹೋರಾಟ ಪರ ಸಂಘಟನೆಗಳಾಗಿರ್ಬೋದು, ಎಲ್ಲ ಸಂಘಟನೆಗಳಲ್ಲಿ ಇವತ್ತು ಈ ಬಂದಂತ ಕರೆ ಕೊಟ್ಟಂಥ ದಿನಗಳಲ್ಲಿ ಆ ಬಂದು ಯಶಸ್ವಿಗಳು ಆಗ್ತಾ ಇಲ್ಲ. ಕಾರಣ ಏನು? ಏನಿರ್ಬೋದು? ಈ ಬಂದ್ಗಳು ಸರಿಯಾಗಿ ಆಚರಣೆ ಅಥವಾ ಜಾರಿ ಆಗ್ತಾ ಇಲ್ಲ ಅನ್ನೋದಕ್ಕೆ ನಮ್ಮ ಒಂದು ಬುದ್ಧಿಮಟ್ಟದಲ್ಲಿ ಯೋಚನೆ ಮಾಡಿದಾಗ ಬಂದಂಥ ಕೆಲವು ಉದಾಹರಣೆಗಳು ಏನು ಅಂದರೆ, ಈ ಹೋರಾಟಗಾರರಲ್ಲಿ ಅವರ ಹೋರಾಟದ ಮನೋಭಾವ ಕಮ್ಮಿ ಆಗ್ತಾ ಇದೆಯಾ? ಈ ಬಂದ್ ಆಚರಣೆಗಳು ಕಾಲಕ್ರಮೇಣ ನಶಿಸ್ತಾ ಇವೆ ಅಂದರೆ ಅದಕ್ಕೇನು ಕಾರಣ ಇರ್ಬೋದು? ಒಂದು, ಅವ್ರು ಕೇಳ್ತಾ ಇರೋವಂಥ ವಿಷಯನೇ ಸರಿ ಇಲ್ವಾ? ಅಥವಾ ಆ ಸಂಘಟನೆಗಳೇ ದುರ್ಬಲಗಳಾಗ್ತಾ ಇದೆಯಾ?
ಆ ಹೋರಾಟಗಾರರು ಅವ್ರದ್ದು ಮಾತ್ರ ಯೋಚನೆ ಮಾಡ್ತಾ ಇದ್ದಾರಾ, ಅಥವಾ ಅವ್ರು ಕೇಳ್ತಾರಂತ ಪ್ರಶ್ನೆನೇ ಸರಿ ಇಲ್ವಾ? ಕೆಲವು ಹೋರಾಟಗಾರರಂತೂ ಸರ್ಕಾರನ ಪ್ರಶ್ನೆ ಮಾಡೋ ಮನೋಭಾವನೆ ಕಳ್ಕೊಂಬಿಟ್ಟಿದ್ದಾರೆ, ಮನಸ್ಥಿತಿನೇ ಕಳ್ಕೊಂಬಿಟ್ಟಿದ್ದಾರೆ. ಯಾಕಿರ್ಬೋದು? ಕೆಲವು ರಾಜಕೀಯ ಪಿತೂರಿಗಳು ಮತ್ತು ಕೆಲವು ರಾಜಕೀಯ ಪಕ್ಷಗಳು ಸಹ ಹೋರಾಟಗಾರನ ಇವತ್ತು ಜೀತದಾಳಗಳ ಥರ ನೋಡ್ತಾ ಇದ್ದಾರೆ. ಇದರಲ್ಲಿ ತಾವು ಹೋರಾಟಕ್ಕೋಸ್ಕರ ಇದ್ದೀವಿ ಅಂತ ಹೇಳುವಂಥ ಹೋರಾಟಗಾರರು ಇದ್ದಾರೆ, ನಾಮಕಾವಸ್ಥೆಗೆ ಬಂದು ಹೋರಾಟದಲ್ಲಿ ಜೈಕಾರ ಕೂಗುವಂಥ ಹೋರಾಟಗಾರರು ಇದ್ದಾರೆ. ಇವರೆಲ್ಲರ ಕಡೆಯಿಂದ ಹೋರಾಟಗಳು ಇವತ್ತು ನಶಿಸ್ತಾ ಇರೋದಂತೂ ವಾಸ್ತವ. ಹಿಂದೆಗಿಂತ ಇವತ್ತು ಕಾರ್ಮಿಕರದಾಗಿರ್ಬೋದು, ರೈತರುಗಳದಾಗಿರ್ಬೋದು ಸಮಸ್ಯೆಗಳು ಹೆಚ್ಚಿವೆ. ಅದ್ರ ಬಗ್ಗೆ ದಿನ ಬೆಳಗ್ಗೆ ನಾವು ನೋಡ್ತಾ ಇದ್ದೀವಿ. ಆದರೆ ಈ ಹೋರಾಟಗಳಿಗೆ ನಾವು ಸ್ಪಂದಿಸಬೇಕು. ಜನಸಾಮಾನ್ಯರು ಸ್ಪಂದಿಸದೆ ಹೋದರೆ, ಯಾಕೆ ಅಂತಂದರೆ ಈ ರೈತ ಅನ್ನದಾತನಾದರೆ ಕಾರ್ಮಿಕ ಶ್ರಮಿಕ ವರ್ಗದವರು ಈ ದೇಶದ ಬೆನ್ನೆಲುಬಾಗಿದ್ದಾರೆ. ಅವರು ನಾವೊಂದು ರೈತ ದುಡಿದು ಬಂದಂಥದ್ದನ್ನ ಯಾವುದೋ ಫ್ಯಾಕ್ಟ್ರಿಗಳಲ್ಲಾಗಿರ್ಬೋದು, ಮತ್ತೊಂದು ಕಡೆ ಶ್ರಮಿಕ ವರ್ಗ ಅನ್ನುವಂಥದ್ದೊಂದು ವರ್ಗಕ್ಕೆ ಶ್ರೀಸಾಮಾನ್ಯರಾದಂಥ ನಾವುಗಳೆಲ್ಲ ಸ್ಪಂದಿಸಲೇಬೇಕು. ಅವರ ಪ್ರತಿ ಸಮಸ್ಯೆಗಳಿಗೂ ನಾವು ಅವರಿಗೆ ಹೆಗಲು ಕೊಡಲೇಬೇಕಾಗುತ್ತೆ. ಇಲ್ಲದೇ ಇದ್ದರೆ ಈ ಹೋರಾಟಗಳು ದಿನಕ್ರಮೇಣ ಯಾವುದೇ ಮೌಲ್ಯಗಳಿಲ್ಲದೆ ಸುಮ್ಮನೆ ಒಂದೇನೋ ಬಂದರು, ಒಂದು ಫ್ಲಾಗ್ ಹಿಡಿದ್ರು, ಘೋಷಣೆ ಕೂಗಿದ್ರು, ಹೋದ್ರು ಅಂತ, ಆದರೆ ಯಾವುದೇ ಈ ಸರ್ಕಾರಗಳನ್ನು ಬದಲಾವಣೆ ಮಾಡೋದಕ್ಕೆ ಆಗೋದೇ ಇಲ್ಲ ಅನ್ನೋದು ನನ್ನ ಉದ್ದೇಶ. ಇವತ್ತು ಈ ಕಾರ್ಮಿಕ ಹೋರಾಟಗಳು ಸಫಲ ಆಗದೇ ಇರೋದಕ್ಕೆ ಮೂಲ ಕಾರಣ ಕಾರ್ಪೊರೇಟ್ ಕಂಪ್ನಿಗಳು. ಈ ಕಾರ್ಪೊರೇಟ್ ಕಂಪ್ನಿಗಳು ಏನು ಮಾಡ್ತಾ ಇದೆ ಅಂದರೆ ಕಾರ್ಮಿಕರ ಆರ್ಥಿಕತೆ ಮತ್ತು ಜಾತಿ ಧರ್ಮಗಳ ವ್ಯವಸ್ಥೆಯಲ್ಲಿ ಅವ್ರನ್ನ ತುರುಕಿ ಅವ್ರ ಬೇಳೆಗಳನ್ನ ಬೇಯಿಸ್ತಾ ಇದ್ದಾರೆ. ಯಾವ ಮಟ್ಟಕ್ಕೆ ಅಂದರೆ ಒಂದು ಕಂಪ್ನಿ ಎಂಪ್ಲಾಯಿನ ಒಬ್ಬ ಗುಲಾಮನ ರೀತಿ ಕಾರ್ಪೊರೇಟ್ ಕಂಪ್ನಿಗಳು ಮಾಡೋಕ್ಕೆ ಹೊರಟಿವೆ. ಆದರೆ ಇದನ್ನೆಲ್ಲನೂ ನಾವು ಅವರ ಕಾರ್ಮಿಕರಿಗೆ ನಾವು ಈ ಎಲ್ಲ ಸಮಸ್ಯೆಗಳಲ್ಲಿ ಬೆಂಬಲ ಕೊಡಲಿಲ್ಲ ಅಂದ ಪಕ್ಷದಲ್ಲಿ ಮುಂದೊಂದು ದಿವಸ ಕಾರ್ಪೊರೇಟ್ ಸಂಸ್ಥೆಗಳು ಈ ಕಾರ್ಮಿಕ ವರ್ಗದವ್ರನ್ನೇ ಇಲ್ಲದಂತೆ ಮಾಡುವಂಥ ದಿನ ದೂರ ಇಲ್ಲ ಅನ್ನೋದ್ರ ಬಗ್ಗೆನೂ ಒಂದು ಯೋಚನೆ ನಾವು ಮಾಡಲೇಬೇಕಾಗುತ್ತೆ. ಜನಸಾಮಾನ್ಯರಂತೂ ಈ ಥರದ ಹೋರಾಟಗಳು ಬಂಧುಗಳು ಬಂದಾಗ ಅವ್ರಿಗೆ ಬೆಂಬಲವಾಗಿ ನಿಲ್ಲಬೇಕು, ಅಥವಾ ಹೋರಾಟಕ್ಕೆ ನಾವು ಅವರಿಗೆ ಸಾಥ್ ಕೊಡಬೇಕು ಅನ್ನೋಂಥ ಇದನ್ನೇ ಮರೆತುಬಿಟ್ಟಿದ್ದಾರೆ. ಬಂತು ಅಂದರೆ ಯಾವುದೋ ದೇವಸ್ಥಾನ, ಮಠ, ಮಾನ್ಯಗಳು, ಸಂಭ್ರಮ, ಜಾತ್ರೆಗಳು ಇದರಲ್ಲಿ ಸುತ್ತಾಡೋದೇ ಅವ್ರ ಕೆಲಸ ಆಗೋಗ್ಬಿಟ್ಟಿದೆ. ಏನು ಅಂದರೆ ಜನಸಾಮಾನ್ಯರಿಗೂ ಕಾರ್ಮಿಕರಿಗೂ ಸಂಬಂಧನೇ ಇಲ್ವೇನೋ, ಅವ್ನು ಯಾರೋ ಬಿಡೋ, ಅವ್ನ ಕಂಪ್ನಿದೇನೋ ಆಗಿದೆ, ಅದಕ್ಕೋಸ್ಕರ ಅವರು ಓಡಾಟ ಮಾಡ್ತಾ ಇದ್ದಾರೆ ಅನ್ನೋ ಪ್ರವೃತ್ತಿ ನಮ್ಮ ಶ್ರೀಸಾಮಾನ್ಯರಲ್ಲಿ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಇದು ನಿಜಕ್ಕೂ ಆರೋಗ್ಯಕರವಾದಂಥ ವಿಷಯವಲ್ಲ ಅನ್ನೋದನ್ನ ಈ ಮೂಲಕ ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಮತ್ತೊಂದು ದೌರ್ಭಾಗ್ಯ ಏನು ಅಂದರೆ ಈ ಹೋರಾಟಗಾರರಲ್ಲಿ ಕೆಲವರ ಹಠಮಾರಿತನ, ಅದೇ ಅವ್ರ ದೌರ್ಬಲ್ಯಗಳಾಗಬೇಕು. ಅವರ ಹಠಮಾರಿತನ, ಅವರ ಕೆಲವು ಸಿದ್ಧಾಂತಗಳಿಗೆ ಅವ್ರು ಫಿಕ್ಸ್ ಆಗ್ಬಿಟ್ಟವ್ರೆ. ನಾವು ಇರೋದಾದರೆ ಹಿಂಗೆ ಇರ್ತೀವಿ, ನಾವು ಬದುಕಿದ್ರೆ ಹಿಂಗೆ, ಸತ್ರು ಹಿಂಗೆ ಅಂತ. ಬಟ್ ಆ ಸಿದ್ಧಾಂತಗಳನ್ನು ಈ ಕಾರ್ಪೊರೇಟ್ ಕಂಪ್ನಿಗಳು ಯಾವ ಥರ ಒಬ್ಬ ಹೋರಾಟಗಾರನ ಸಾಮರ್ಥ್ಯವನ್ನು ಯಾವ ರೀತಿ ಕುಗ್ಗಿಸ್ಬೇಕು ಅನ್ನೋದನ್ನು ಕಾರ್ಪೊರೇಟ್ ಕಂಪ್ನಿಗಳು ಇವತ್ತು ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡ್ಕೊಂಡಿದೆ. ಆದರೆ ಅದ್ಯಾವುದು ನಮ್ಮ ಹೋರಾಟಗಾರಗಳಿಗೆ ಅರ್ಥ ಆಗ್ತಾ ಇಲ್ಲ. ಸುಮ್ಮನೆ ನಾವು ಹಿಂಗೆ ಇರ್ತೀವಿ, ನಾವು ಇದೇ ಥರ ಮಾಡ್ತೀವಿ ಅಂತೇಳಿ ಎಲ್ಲರನ್ನೂ, ಎಲ್ಲ ಸಂಘಟನೆಗಳು, ಎಲ್ಲ ಜನರುಗಳನ್ನು ಒಂದುಗೂಡಿಸ್ಕೊಂಡು ನಾವು ಹೋರಾಟ ಮಾಡಿದ್ರೆ ಯಾಕೆ ಪ್ರತಿಫಲ ಸಿಗಲ್ಲ? ಈ ಪ್ರತಿಭಟನೆಗಳಿಗೆ ನಾವು ಯಾಕೆ ಪಾಲ್ಗೊಳ್ಬೇಕು? ಈ ಹೋರಾಟಗಳಿಗೆ ನಾವು ಯಾಕೆ ಬೆನ್ನೆಲುಬಾಗಿರಬೇಕು ಅಂದರೆ ಒಂದು 10 ಜನ ಸೇರಿಕೊಂಡು ಯಾವುದೇ ಹೋರಾಟ ಮಾಡೋಕ್ಕಾಗಲ್ಲ. ಆದರೆ ಈ ಹೋರಾಟ ಮನೋಭಾವ ಇರುವಂಥ ಹೋರಾಟಗಾರಗಳು, ಈ ಒಕ್ಕೂಟಗಳು, ಈ ಸಂಘಟನೆಗಳು ಇವ್ಯಾವೂ ಇಲ್ಲ ಅಂತ ಅಂದರೆ ಹೋರಾಟಕ್ಕೆ ಬೆಲೆನೇ ಇಲ್ಲ. ಶ್ರೀಸಾಮಾನ್ಯನ ಒಂದು ವೇದಿಕೆ ಅಂದರೆ ಅದು ಒಂದು ಸಂಘಟನೆಗಳು ಮಾತ್ರ. ಒಂದು ಸಂಘಟನೆ ಯಾವೊಬ್ಬ ಮಂತ್ರಿನೂ ಪ್ರಶ್ನೆ ಮಾಡ್ಬೋದು, ಒಬ್ಬ ಮುಖ್ಯಮಂತ್ರಿನೂ ಪ್ರಶ್ನೆ ಮಾಡ್ಬೋದು, ಅಥವಾ ಒಬ್ಬ ದೇಶದ ಪ್ರಧಾನಮಂತ್ರಿನೂ ಒಂದು ಸಂಘಟನೆಯಾಗಿ ನಾವು ಹೋದರೆ ಪ್ರಶ್ನೆ ಮಾಡ್ಬೋದೇ ವಿನಃ ನಾವು ಒಂದು 5 ಜನ 10 ಜನ ಕೂತ್ಕೊಂಡು ಯಾವುದೇ ಹೋರಾಟಕ್ಕೆ ಬೆಲೆ ಇರಲ್ಲ. ಆದರೆ ಈ ಥರದ ಬಂದು ಈ ಕಾರ್ಮಿಕ ಹೋರಾಟಗಳು, ರೈತ ಹೋರಾಟಗಳಿಗೆ ಇವಕ್ಕೆ ನಾವು ಇವತ್ತು ಜೀವ ತುಂಬಬೇಕಾಗಿರುವಂಥದ್ದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ ಆಗಿದೆ. ಇಲ್ಲ ಅಂತಂದರೆ ಈ ದಿನೇ ದಿನೇ ಈ ಹೋರಾಟಗಳು ಏನು ಇದರ ಮಹತ್ವಗಳೇ ಇಲ್ಲದೇ ಇದ್ದಂಗೆ ಹೊಟ್ಟೋಗ್ಬಿಡ್ತವೆ. ಹೋರಾಟ ನಾಯಕರು ಮತ್ತು ಶ್ರೀಸಾಮಾನ್ಯರು, ಸರ್ಕಾರ, ಮಂತ್ರಿಗಳು ಇವರೆಲ್ಲದ್ರ ಬಗ್ಗೆನೂ ಇನ್ನೂ 1 ಗಂಟೆ ಬೇಕಾದ್ರೆ ಮಾತಾಡ್ಬೋದು. ಮತ್ತು ಹೋರಾಟಗಾರರ ಕೆಲವು ಅತಿ ಆಸೆಗಳು ಪಟ್ಟು ಹೋರಾಟಗಳನ್ನ ಬೇರೆ ದಾರಿ ಕರ್ಕೊಂಡು ಹೋಗಿರೋಂಥ ಇತಿಹಾಸಗಳು ನಮ್ಮಲ್ಲಿ ಕಾಣಸಿಗ್ತವೆ. ಆದರೆ ಇದನ್ನೆಲ್ಲನೂ ಗಮನಿಸ್ತಾ ಇರೋವಂಥ ಒಂದೇ ಒಂದು ಶಕ್ತಿ ಅಂದರೆ ಮಾಧ್ಯಮ. ನಾವು ಮಾಧ್ಯಮದವರು ಆದರೆ ಇವತ್ತೇನು ಮಾಡ್ತಾ ಇದ್ದೀವಿ? ಯಾವುದೋ ಒಂದು ಬಂದಂತೆ ಅಲ್ಲಿ ಯಾರೋ ಒಬ್ಬ ರಿಪೋರ್ಟರ್ ಕಳಿಸ್ತೀವಿ, ಒಂದು ಕ್ಲಿಪ್ಪಿಂಗ್ಸ್ ತರ್ತೀವಿ, ಇಲ್ಲಿ ಹಾಕ್ತೀವಿ. ಇದು ಬೇಡ.
ದಯವಿಟ್ಟು ಇದು ಬೇಡ ಅನ್ನೋದೇ ನನ್ನ ಕಳಕಳಿಯ ಪ್ರಾರ್ಥನೆ. ಯಾಕೆ ಅಂದರೆ ನಾವು ಕಾರ್ಪೊರೇಟ್ ಸಂಸ್ಥೆಯ ಎಂಪ್ಲಾಯ್ ಥರ ಕೆಲಸ ಮಾಡೋದು ಬೇಡ. ಯಾಕಂದರೆ ಇವತ್ತು ಮಾಧ್ಯಮಗಳನ್ನು ಕೆಲವು ಕಾರ್ಪೊರೇಟ್ ಕಂಪ್ನಿಗಳು ಹಿಡಿತದಲ್ಲಿ ಇಟ್ಕೊಂಡಿವೆ. ಒಬ್ಬ ಪ್ರೈವೇಟ್ ಸ್ಕೂಲ್ ಟೀಚರ್ ಥರ ಬೆಳಗ್ಗೆ ಹೋಗು ಅವ್ನ ಮಕ್ಳಿಗೆ ಪಾಠ ಮಾಡು, ಒಬ್ಬ IT-BT ಕಂಪ್ನಿ ಥರ ಅವನು ಹೋಗು ಅವನ ಕೆಲಸ ಮುಗಿಸ್ಕೊ ಮನೆಗೆ ಬಾ, ನಾನು ನನ್ನ ಹೆಂಡತಿ ಮಕ್ಕಳು. ಇದನ್ನು ಬಿಟ್ಟು ರೈತರು, ಕಾರ್ಮಿಕರು ಅವರ ಮೂಲ ಅವರ ಉದ್ದೇಶ ಏನಿದೆ ಅದನ್ನು ಪ್ರಪಂಚಕ್ಕೆ ತಿಳಿಸುವಂಥ ಕರ್ತವ್ಯ ನಮ್ಮ ಮೇಲಿದೆ ಅನ್ನೋದನ್ನು ದಯವಿಟ್ಟು ನಮ್ಮ ಮಾಧ್ಯಮ ಮಿತ್ರರು ಮರಿಬಾರ್ದು. ನಾವು ನಮ್ಮ ಸಿದ್ಧಾಂತಗಳನ್ನು, ನಮ್ಮ ವ್ಯಕ್ತಿತ್ವಗಳನ್ನು ಬಲಿ ಕೊಟ್ಟು ಈ ಹೋರಾಟಗಳ ಮಹತ್ವಕ್ಕೆ ನಾವು ಬೆಲೆ ಕೊಡಲಿಲ್ಲ ಅಂದರೆ ನಾವು ನಮ್ಮ ವೃತ್ತಿಗೆ ಮಾಡ್ತಾ ಇರೋಂಥ ಅವಮಾನ ಅನ್ನೋದು ನನ್ನ ಉದ್ದೇಶ.